ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆಯಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು, ಕೊಟ್ಟಿದೆ. ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟ್ಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ. 9 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ 537 ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ. 14 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ 850 ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂಥ ಭಾರತೀಯರು. ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ. ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ. ವೈದ್ಯಕೀಯ ವೀಸಾ ಅಂದ್ರೆ ಇದನ್ನ ಟ್ರೀಟ್ಮೆಂಟ್ಗೆ ಮತ್ತಿನ್ನೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ಲೈನ್. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆಯಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರ್ತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು, ಕೊಟ್ಟಿದೆ. ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟ್ಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ. 9 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ 537 ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ. 14 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ 850 ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂಥ ಭಾರತೀಯರು. ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ. ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ. ವೈದ್ಯಕೀಯ ವೀಸಾ ಅಂದ್ರೆ ಇದನ್ನ ಟ್ರೀಟ್ಮೆಂಟ್ಗೆ ಮತ್ತಿನ್ನೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ಲೈನ್.
ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆಯಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟ್ಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ. 9 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ 537 ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ. 14 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ 850 ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂಥ ಭಾರತೀಯರು. ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ. ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ. ವೈದ್ಯಕೀಯ ವೀಸಾ ಅಂದ್ರೆ ಇವನ್ ಟ್ರೀಟ್ಮೆಂಟ್ಗೆ ಮತ್ತಿನ್ನೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ಲೈನ್. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ. ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಉಲ್ಲಂಘನೆಯಾಗ್ತಾ ಇದೆ. ಸತತ 4ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕುಪ್ವಾರ, ಪೂಂಚ್ ಪ್ರದೇಶಗಳಲ್ಲಿ ಸತತ 4ನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ. ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು. ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು. ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ. ಪಹಲ್ಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ. ನೋಡಿ ಯಾವ ರೀತಿನಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಸತತ 4ನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ. ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟ್ಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ. 9 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ 537 ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ. 14 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ 850 ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂಥ ಭಾರತೀಯರು. ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ.
ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ. ವೈದ್ಯಕೀಯ ವೀಸಾ ಅಂದ್ರೆ ಇದನ್ನ ಟ್ರೀಟ್ಮೆಂಟ್ಗೆ ಮತ್ತಿನ್ನೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ಲೈನ್. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ.